ಹಾಯ್ ನಾನೆಲ್ಲ ಟೆಕ್ಕರ್ಗಳಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಒಂದು, ಮತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಅಂತಲೇ ಕೂಡ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, ಸೊ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ನಾರ್ಮಲ್ ವ್ಯಕ್ತಿಗಳೇ ಆಗಿರ್ಬೋದು, ಎಷ್ಟು ಜನ ಲೋನ್ನ ಪರ್ಚೇಸ್ ಮಾಡಿದ್ದಾರೆ ಕೆಲವೊಂದು ಆ್ಯಪ್ನ ಮುಖಾಂತರ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಏನಕ್ಕಪ್ಪ ಅಂತಂದರೆ, ಸೊ ಈಗ ರೀಸೆಂಟಾಗಿ ಒಂದಷ್ಟು ಅಪ್ಲಿಕೇಶನ್ಸ್ಗಳನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಚೈನೀಸ್ ಅಪ್ಲಿಕೇಶನಲ್ಲಿ ಎಷ್ಟು ಜನ ಲೋನ್ನ ತಗೊಂಡು ಸಖತ್ತು ಕಷ್ಟ ಬಿದ್ದಿದ್ದಾರೆ. ಸೊ ಅವರು ಯಾರು ಅಂತ ನೀವೇನಾದರೂ ಚೈನೀಸ್ ಕಂಪ್ನಿಲಿ ಏನಾದರೂ ಲೋನ್ ಏನಾದರೂ ತಗೊಂಡಿದ್ರೆ ಸೊ ಕಾಮೆಂಟ್ ಮಾಡಿ. ಸೊ ಏನಕ್ಕಪ್ಪ ಅಂತಂದರೆ, ರೀಸೆಂಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಏನಪ್ಪ ಅದು ಅಂತಂದರೆ, ನನಗೆ ಯಾರೋ ಒಬ್ರು ಹೇಳಿದ್ರು ಈ ಥರ ಆಗಿದೆ ನೋಡಿ ಏನು ಮಾಡೋದು ಅಂತ. ಸೊ ಏನಪ್ಪ ಅದು ಅಂತಂದರೆ, ಸೊ ಒಬ್ಬರು ವ್ಯಕ್ತಿ ಚೈನೀಸ್ ಲೋನ್ ಅಪ್ಲಿಕೇಶನಲ್ಲಿ ಒಂದು ಅಮೌಂಟನ್ನ ತಗೊಬಿಟ್ಟಿದ್ದಾರೆ, ಲೋನ್ ಅಂದ್ರೆ ಅವರು ಜಾಸ್ತಿ ಕೊಡಲ್ಲ, ಒಂದು 5,000 10,000 ಅಷ್ಟೇ ಕೊಡೋದು. 5,000 ಕಟ್ಟಿದ್ರೆ 10,000 ಕೊಡ್ತಾರೆ, 10,000 ಅಂದ್ರೆ 15 ಆ ಥರ ಮಾಡ್ತಾರೆ ಅವರು. ಅವರೊಂದು 15-20,000 ರೂಪಾಯಿ ಅಮೌಂಟ್ ತಗೊಂಡಿದ್ದಾರೆ ಅವರು. ಏನಪ್ಪ ಮಾಡಿದ್ದಾರೆ ಅಂತಂದರೆ, ಅವರು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ಗ್ಯಾಲರಿ ಆ್ಯಕ್ಸಸ್ಸು ಮತ್ತು ಫೋಟೋ ಮತ್ತು ವಿಡಿಯೋ ಬರುತ್ತೆ. ಸೊ ಈ ರೀತಿಯಾಗಿ ಅದೆಲ್ಲ ಅಲೋ ಕೊಡಬೇಕಾದ್ರೆ EMI ಲೋನ್ ತಗೊಳ್ಬೇಕಾದ್ರೆ ಎಲ್ಲ ಆಪ್ಷನ್ ಕೇಳುತ್ತೆ. ಅದು ಕೊಟ್ಬಿಡ್ತೀರಾ ನೀವು ಡೈರೆಕ್ಟಾಗಿ ಲೋನ್ ಅಪ್ಲಿಕೇಶನಲ್ಲಿ. ಅದು ತಪ್ಪು ಮಾಡೋದು ನೀವು. ಆ ಥರ ಯಾವ್ದು ಕೇಳುತ್ತೆ ದಯವಿಟ್ಟು ಕೊಡಬೇಡಿ. ಮತ್ತು ಆದವರು ಪ್ಯಾನೆಲ್ಲ ಕೇಳುತ್ತೆ, ಸೊ ಕೊಟ್ಬಿಡ್ತೀರಾ. ಕೊಟ್ಟಾದ್ಮೇಲೆ ಏನಪ್ಪ ಆಗಿದೆ ಅಂತಂದರೆ, ಇವರು ತಗೊಂಡು ಕಟ್ತಾ ಇದ್ದಾರೆ. ಕಟ್ಟೆಲ್ಲ ಆಯಿತು, ಇದೊಂದು 20,000 ಅಂತ ಹೇಳಿದ್ನಲ್ಲ, ಸೊ ಅದನ್ನ ಬ್ಯಾಲೆನ್ಸ್ ಉಳಿಸ್ಕೊಬಿಟ್ರು. ಸೊ ಅದನ್ನ ಕಟ್ಟಬೇಕಾಗಿತ್ತು. ಸೊ ಅವ್ರು ಕಟ್ಟಿಲ್ಲ ಅಂತ ಏನಪ್ಪ ಮಾಡಿದ್ದಾರೆ ಅಂತಂದರೆ, ಫೋನ್ ಮಾಡಿದ್ದಾರೆ. ಸೊ ಫೋನ್ ಮಾಡಾದ್ಮೇಲೆ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಸೊ ಏನು ಮಾಡಿದಾರಪ್ಪ ಅಂತಾರೆ, ಸೊ ನೀವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಲೋ ಕೊಟ್ಟಿರ್ತೀರಾ. ಒಂದು ಲೋನ್ ಅಪ್ಲಿಕೇಶನಲ್ಲಿ ಲೋನ್ ತಗೋಬೇಕು ಅಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಅಲೋ ಕೊಟ್ಟಿರ್ತೀರಾ, ಕೇಳುತ್ತೆ ಅದು ಆ್ಯಪು, ಅಲೋ ಕೊಟ್ಟಿರ್ತೀರಾ. ಸೊ ಆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಲೋ ಕೊಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಒಂದಷ್ಟು ನಂಬರ್ಗಳು ತಗೊಂಡು ಏನಪ್ಪ ಮಾಡ್ತಾರೆ ಅಂತಂದರೆ, ಸೊ ಈಗ ನಾನು ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ ಅಂತ ನನ್ನ ಆಕ್ಸೆಸ್ ಕೊಟ್ಟಿದ್ದೀನಿ ಅಂತಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ, ಆ ಕಾಂಟ್ಯಾಕ್ಟ್ ಇರ್ತಕ್ಕಂಥ ನಂಬರ್ಗಳನ್ನೆಲ್ಲ ತಗೊಂಡು ಒಂದಷ್ಟೇ ನನ್ನ ಫ್ರೆಂಡ್ಸ್ಗೆ ಯಾರಿಗೋ ಫೋನ್ ಮಾಡಿ ಈ ಥರ ಫ್ರಾಡ್, ಇವರು ಈ ಥರ ಅಮೌಂಟ್ ತಗೊಂಡಿದ್ದಾರೆ, ಯಾಮಾರಿಸಿದ್ದಾರೆ, ಸೊ ಏನೇನೋ ಹೇಳ್ತಾರೆ. ಒಂದು ನೆಕ್ಸ್ಟ್ ಏನಪ್ಪ ಮಾಡ್ತಾರೆ ಅಂತಂದರೆ, ಸೊ ಇದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ನೀವು ಅಂತಂದರೆ ಫೈನಲಾಗೆ ಸೊ ನಮ್ಮ ಫೋಟೋ ಯಾವ್ದು ಮತ್ತು ನಮ್ಮ ವೀಡಿಯೋಸ್ಗಳು ಏನಾದರೂ ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ವೀಡಿಯೋ ಕೊಟ್ಟಿರ್ತೀವಲ್ವ, ಸೊ ಫೇಸೊಂದು ಮತ್ತು ಫೋಟೋಸ್ ಏನಾರು ಇತ್ತು ಅಂತಾರೆ ಅಶ್ಲೀಲವಾಗಿ ಫೋಟೋ ಮತ್ತು ವೀಡಿಯೋಸ್ಗಳನ್ನ ಡಿಸೈನ್ ಮಾಡಿ ಅಥವಾ ಒಂದು ಎಡಿಟ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲೀಸ್ಗಳಿಗೆ ಎಲ್ಲ ಶೇರ್ ಮಾಡ್ತಾರೆ. ಮತ್ತು ಎದುರಿಸ್ತಾರೆ, ಈ ಥರ ನೀವು ಕಟ್ಟಿಲ್ಲ ಅಂತಂದರೆ ನೀವು ಈ ಥರ ಮಾಡ್ತೀವಿ, ಎಲ್ರಿಗೂ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಇದರಿಂದ ಎಷ್ಟೋ ಜನ ಭಯ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸೊ ಏನೇನೋ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಯಾರು ತಗ್ಲಾಕೊಳ್ಳೋಕೆ ಹೋಗಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡ್ತೀವಿ, ನಿಮ್ಮ ಫ್ಯಾಮಿಲಿಯವ್ರ ಮೆಂಬರ್ಗಳಿಗೂ ಈಗ ಫೋಟೋ ಆ್ಯಕ್ಸೆಸ್ ಕೊಟ್ಟಿರ್ತೀರಲ್ಲ, ಗ್ಯಾಲರಿ ಆ್ಯಕ್ಸೆಸ್ಸು, ಅತ್ತಲ್ಲಿ ಫೋಟೋಸ್ಗಳೆಲ್ಲ ತಗೊಂಡು ಅವ್ರ ಫೋಟೋಸ್ಗಳನ್ನ ಅಲ್ಲಿರ್ತಕ್ಕಂಥ ಗ್ಯಾಲರಿ ಇರ್ತಕ್ಕಂಥ ಫೋಟೋಸ್ಗಳು ತಗೊಂಡು ಅವ್ರಿಗೂ ಅದೇ ಥರ ಫೋಟೋಸ್ಗಳೆಲ್ಲ ಏನೇನೋ ಡಿಸೈನ್ ಮಾಡಿ ಕೆಟ್ಟಾಗಿ ಸೊ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರ್ತೀನಿ. ಸೊ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ದಯವಿಟ್ಟು ಯಾರು ಚೈನೀಸ್ ಲೋನ್ ಅಪ್ಲಿಕೇಶನ್ಗಳನ್ನ ಅಥವಾ ಲೋನ್ ತಗೊಳ್ಬೇಡಿ. ಸೊ ಎಷ್ಟೇ ಸಿಚುವೇಶನ್ ಬಂದರೂ ಕೂಡ ಸ್ಟೂಡೆಂಟ್ಸ್ಗಳು ಮೇಯ್ನ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರುವಂಥದ್ದು ಚೈನೀಸ್ ಅಪ್ಲಿಕೇಶನ್ ಲೋನ್ಸ್ ತಗೊಂಡು ಎಷ್ಟೋ ಜನ ಸಖತ್ ಕಷ್ಟ ಬೀಳ್ತಾ ಇದ್ದಾರೆ. ಸೊ ಫೈರ್ ಇಂಟ್ರೆಸ್ಟಲ್ಲಿ 5,000 ಇದ್ದರೆ ಅದಕ್ಕೆ ಮಿನಿಮಮ್ ಒಂದು 10,000 ಕಟ್ಟಬೇಕಾಗುತ್ತೆ, 7,000 ಕಟ್ಟಬೇಕಾಗುತ್ತೆ. 5,000 ತಗೊಂಡಿದ್ರೆ ಯಾರು ಕೂಡ ಚೈನೀಸ್ ಅಪ್ಲಿಕೇಶನ್ ಲೋನ್ನ ತಗೊಳ್ಬೇಡಿ. ಲೋನ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿಬಿಡಿ. ಎಷ್ಟೇ ಕಷ್ಟ ಬರೋ ಸಖತ್ತಾಗಿ ಕಷ್ಟ ಬಿದ್ದರೆ ಸರಿ, ಸೊ ಫೇಸ್ ಮಾಡಿ ಮನೇಲಿ ಹೇಳ್ಕೊಳ್ಳಿ ಸ್ಟೂಡೆಂಟ್ಸ್ಗಳಾದರೆ. ದಯವಿಟ್ಟು ಯಾರು ಕೂಡ ಚೈನೀಸ್ ಅಪ್ಲಿಕೇಶನಲ್ಲಾಗಿರ್ಬೋದು ಅಥವಾ ಒಂದು ಲೋನ್ ಅಪ್ಲಿಕೇಶನಲ್ಲಾಗಿರ್ಬೋದು ಲೋನ್ ಅಂತೂ ಪರ್ಚೇಸ್ ಮಾಡೋಕ್ಕೆ ತಗೊಳ್ಳೋಕೆ ಹೋಗಬೇಡಿ ನೀವು. ಸೊ ಇದು ಎಕ್ಸ್ಪೀರಿಯೆನ್ಸು. ಇದೇ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾರೆ ಒಬ್ರಿಗೆ. ಸೊ ನನಗೆ ಎಕ್ಸಾಂಪಲ್ ನನಗೆ ಗೊತ್ತಿರೋದಕ್ಕೆ, ನನಗೆ ಈ ಥರ ಅವ್ರು ಹೇಳಿರೋದಕ್ಕೆ ನಾನು ನೀವು ಒಂದು ವಿಡಿಯೋ ಮಾಡ್ತಾ ಇರೋದು. ಏನು ಮಾಡೋದಪ್ಪ ಅಂತ ಕೇಳಿದ್ರು, ಸೊ ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ಕೆಲವು ಸಲ ನೀವು ಅಮೌಂಟ್ ಕಟ್ಟಿದ್ರು ಕೂಡ ಅದು ಅವ್ರು ತೋರಿಸಲ್ಲ ಅವರು. ಸೊ ಈ ಥರ ಪೆಂಡಿಂಗ್ ಉಳಿದಿದೆ, ನಿಮ್ಮ ಆಧಾರ್ ಪ್ಯಾನಲ್ಲಿ ಲಿಂಕ್ ಮಾಡಿರ್ತೀರ, ಪೆಂಡಿಂಗ್ ಉಳಿದಿರ್ತದೆ. ಆಧಾರ್ ಪ್ಯಾನಲ್ಲಿ ಲಿಂಕ್ ಆಗಿರೋದಕ್ಕೆ ಸೊ ನೀವು ಅಮೌಂಟ್ ಎಲ್ಲ ಕಟ್ಟಿದ್ರು ಕೂಡ ನೀವು ಅಮೌಂಟ್ ಕಟ್ಟಿಲ್ಲ, ಡ್ಯೂ ಬ್ಯಾಲೆನ್ಸ್ ಅದೇ ಅಂತೆಲ್ಲ ತೋರಿಸುತ್ತೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಯಾರು ಕೂಡ ಲೋನ್ ಅಪ್ಲಿಕೇಶನ್ ಲೋನ್ಗಳು ತಗೊಳಕ್ಕೆ ಹೋಗ್ಬೇಡಿ. ಸ್ಟೂಡೆಂಟ್ಸ್ಗಳು ಎಸ್ಪೆಷಲಿ ಇಲ್ಲಿಗಲ್ ದಯವಿಟ್ಟು ಲೋನ್ ಅಪ್ಲಿಕೇಶನ್ ಯಾರು ಯೂಸ್ ಮಾಡಬೇಡಿ ಮತ್ತು ತಗೊಳಕ್ಕೆ ಹೋಗಬೇಡಿ ಲೋನ್ಸ್ಗಳು. ಇದು ಅವೇರ್ನೆಸ್ ವಿಡಿಯೋ, ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇದೇ 10 ತಿಂಗಳಿಂದ ಯಲಹಂಕದಲ್ಲಿ ಒಬ್ಬರು ತೇಜಸ್ ಅಂತ
ಸೊ ಅವ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ. ಸೊ 20,000 ರೂಪಾಯಿ ಏನೋ ಲೋನ್ ಅಪ್ಲಿಕೇಶನ್ ತಗೊಂಡ್ಬಿಟ್ಟಿದ್ದಾರೆ, ಚೈನೀಸ್ ಲೋನ್ ಅಪ್ಲಿಕೇಶನಲ್ಲಿ. ಪಾಪ ಅವರು 25,000 ಚಿಲ್ಲರೆ ಏನೋ ಆಗಿ, ಸೊ ಅವರು ಕಟ್ಟೋಕ್ಕಾಗದೆ ಏನು ಮಾಡಿದಾರಪ್ಪ ಅಂದರೆ ಸ್ಟೂಡೆಂಟು, ಸೊ ಅವ್ರಿಗೂ ಫೋಟೋ ಮತ್ತು ವೀಡಿಯೋಸ್ಗಳನ್ನ ಅವ್ರದ್ದು ಆ್ಯಕ್ಸೆಸ್ ತಗೊಂಡಿರ್ತಾರಲ್ಲ, ಫೋನ್ ಕಾಲ್ ಮಾಡಿ ಅವ್ರ ಫ್ರೆಂಡ್ಸ್ಗೆ ಈ ಥರ ಫೇಕ್ ಅವರು ಫ್ರಾಡು ಅಂತೆಲ್ಲ ಹೇಳಿ, ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಬ್ಯಾಡ್ದಾಗೆಲ್ಲ ಡಿಸೈನ್ ಮಾಡಿ ಕೆಟ್ಟಾಗೆ, ಸೊ ಆ ಫೋಟೋಸ್ ವೀಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ, ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ಎದುರಿಸಿರೋದಕ್ಕೆ ಪಾಪ ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಸೊ ಈ ರೀತಿಯಾಗಿ ಎಲ್ಲ ಆಗಿದೆ. ಅವರು ಪಾಪ ಲೆಟ್ರ್ ಕೂಡ ಬರೆದಿದ್ದಾರೆ ತಂದೆ ತಾಯಿಗೆ, ಹಿಂಗೆ ಸಾರಿ ಹಿಂಗೆಲ್ಲ ಆಗಿದೆ ಅಂತ. ಸೊ ಈ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಸೊ ದಯವಿಟ್ಟು ಯಾರು ಪರ್ಚೇಸ್ ಮಾಡಬೇಡಿ. ಸೊ ಸ್ಟೂಡೆಂಟ್ಸ್ ಅಂತ ಯಾರು ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ, ಸಖತ್ತು ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗುತ್ತೆ. ಸೊ ಒಂದು ವಿಡಿಯೋ ಯೂಸ್ಫುಲ್ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ, ಯೂಸ್ಫುಲ್ ಆಗಿದ್ರೆ ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.